ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ಇರೋದೂ ಇಲ್ಲ ಅಂತ ಬೇಕಿದ್ರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಸೈನ್ ಮಾಡ್ಕೊಡ್ತೀವಿ. ಸರಿ, ಇವರು ಇಷ್ಟು ಹೇಳಿದ ಮೇಲೆ ವಿಷಯನೇ ಮುಗಿತಲ್ಲ. ಹಾಗಾದರೆ ಸಂಧ್ಯಾನ್ಗೂ ಒಪ್ಪಿಗೆ ಇಲ್ವಾ? ಯಾರು ಹೇಳಿದ್ದು ನನಗೆ ಒಪ್ಪಿಗೆ ಇಲ್ಲ ಅಂತ? ನನಗೆ ಖಂಡಿತ ಒಪ್ಪಿಗೆ ಇದೆ. ಏನು ಹೇಳ್ತಿದ್ಯಾ ನೀನು? ಯಾಕೆ ತಮ್ಮ ಹಾಗೆ ಕೇಳ್ತಿದ್ಯಾ? ನನಗಂತೂ ಪೂರ್ತಿ ಒಪ್ಪಿಗೆ ಇದೆ. ನಾನು ನಿಮ್ಮ ಕುಟುಂಬಕ್ಕೆ ಸೇರ್ಕೊಳ್ಬೇಕು ಅಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಅಕಸ್ಮಾತ್ ಸೇರ್ಕೊಂಡಿಲ್ಲ ಅಂದ್ರೆ ನಾನು ಕೋರ್ಟಿಗೆ ಹೋಗ್ತೀನಿ. ಗೊತ್ತಲ್ಲ, ನನ್ನ ಗಂಡ ಹೈಕೋರ್ಟಲ್ಲೇ ಕೆಲಸ ಮಾಡೋದು. ಕೇಸ್ ಗೆಲ್ಲೋದೇನೋ ಕಷ್ಟ ಆಗಲ್ಲ. ಏಯ್, ಏನು ಡಬಲ್ ಗೇಮ್ ಮಾಡ್ತಿದ್ಯಾ? ತಮ್ಮ, ಡಬಲ್ ಗೇಮಾ? ಯಾವ ವಿಷಯ ಮಾತಾಡ್ತಿದ್ಯಾ? ಅಪ್ಪ ಒಪ್ಕೊಳಕ್ ರೆಡಿ ಇದ್ದಾರೆ, ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀರಾ. ನೀವೇ ಒಪ್ಪಿಗೆ ಇದೆ ಅಂತ ಅಂದಿದ್ದೀರಾ. ನನ್ನ ನಿಮ್ಮ ಕುಟುಂಬಕ್ಕೆ ಸೇರಿಸ್ಕೊಳ್ಳೋಕ್ಕೆ ನೀವೇ ಇಷ್ಟು ಎಕ್ಸೈಟೆಡ್ ಆಗಿರುವಾಗ ನಾನು ಯಾಕೆ ಸೇರ್ಕೊಳ್ದೆ ಇರಲಿ? ಬೇಡ ಪುಟ್ಟಿ, ನಾನು ಅಷ್ಟೆಲ್ಲ ಹೇಳಿ ಬಂದಿದ್ನಲ್ಲ, ಮತ್ತ್ಯಾಕೆ ನೀನು ಹೀಗೆ ಮಾತಾಡ್ತಾ ಇದೀಯಾ? ಇದರಿಂದ ಮುಂದೆ ಎಲ್ರಿಗೂ ಸಮಸ್ಯೆ. ದಯವಿಟ್ಟು ನನ್ನ ಮಾತು ಕೇಳು ಸಂಧ್ಯಾ. ಅಮ್ಮ, ನಿನಗಂತೂ ನಿನ್ನ ಮಕ್ಕಳು ಬಗ್ಗೆ ಯೋಚನೆ ಇಲ್ಲ. ಅಪ್ಪ ಆದ್ರೂ ನಮ್ಮ ಬಗ್ಗೆ ಕೇಳ್ತಾರೆ ಅಂತ ನನಗೆ ಗೊತ್ತಿತ್ತು. ಅಪ್ಪ, ನಾನು ನಿಮ್ಮ ಕುಟುಂಬಕ್ಕೆ ಸೇರ್ಕೊಳ್ಬೇಕು. ನನ್ನ ಹೆಸರನ್ನ ತಪ್ಪಿಸ್ಬೇಡಿ ಪ್ಲೀಸ್. ನೀವೇನಾದರೂ ನನ್ನ ದೂರ ಇಟ್ಟರೆ ನಾನು ಬದುಕಿರೋದೇ ಇಲ್ಲ. ಗರ್ಭಿಣಿ, ಯಾಕಿಂತ ಮಾತೆಲ್ಲ ನಿಮ್ಮಿಬ್ಬರು ಹೆಸರು ಸೇರಿಸ್ಕೊಳ್ಳೋಕ್ಕೆ ಖುಷಿನೇ ನನಗೆ. ಲಾಯರ್ ಅವರೇ, ಇವಳ ಹೆಸರಾದರೂ ಸೇರಿಸ್ಕೊಳ್ಳಿ. ಇವಳು ಒಬ್ಬಳ ಹೆಸರನ್ನ ಸೇರಿಸ್ಕೊಳ್ಳೋಕೆ ಬರೋದಿಲ್ಲ. ಸೇರಿಸೋದಾದರೆ ಸಂಧ್ಯಾ ಸಮರ್ಥ್ ಇಬ್ಬರ ಹೆಸರನ್ನು ಸೇರಿಸ್ಕೋಬೇಕು, ಇಲ್ಲ ಇಬ್ಬರ ಹೆಸರನ್ನು ಕೈ ಬಿಡಬೇಕು. ಸಮರ್ಥ್, ನಿನ್ನ ತಂಗಿ ತುಂಬ ಆಸೆ ಇಟ್ಕೊಂಡಿದ್ದಾರೆ ಈ ಕುಟುಂಬಕ್ಕೆ ಸೇರ್ಕೋಬೇಕು ಅಂತ. ಇಂಥ ಸಮಯದಲ್ಲಿ ಅವಳ ಆಸೆ ಕಲ್ಲು ಹಾಕೋದು ಒಳ್ಳೆಯದಲ್ಲ. ಅದು ಅಲ್ಲದೆ ಈ ಮನೆಯವರೆಲ್ಲ ಒಪ್ಕೊಂಡು ನೀವು ಈ ಕುಟುಂಬಕ್ಕೆ ಸೇರ್ಕೊಳ್ಳೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತಲೂ ಹೇಳಿದ್ದಾರೆ. ಹಾಗಂದ್ಮೇಲೆ ನಿಂದೇನು? ಇಲ್ಲ, ದಯವಿಟ್ಟು ನಾನು ಒತ್ತಾಯ ಮಾಡಬೇಡಿ. ಏಯ್ ಸಂಧ್ಯಾ, ನಿನಗೆ ಬರುವಾಗಲೇ ಹೇಳಿದೆ ತಾನೆ, ಮನೇಲಿ ಒಂದು ಹೇಳಿ ಇಲ್ಲಿ ಬಂದು ಹೀಗೆ ಮಾತಾಡ್ತಾ ಇದೆಯಾ? ನಡಿ ಸುಮ್ಮನೆ. ತಾತಂಗೆ ಗೊತ್ತಾದರೆ ನಿನ್ನ ಕತೆ ಮುಗಿಸ್ತಾರಷ್ಟೇ. ಹಾಗೆಲ್ಲ ಹೇಳ್ಬೇಡ ಸಮರ್ಥ್. ನೀವೆಲ್ಲ ಒಂದೇ ಕುಟುಂಬ ಆಗ್ತೀರಾ ಅಂದರೆ ನಿಮ್ಮ ತಾತಂಗೂ ಖುಷಿ ಇದ್ದೇ ಇರುತ್ತೆ. ಅವರೇನೋ ಬೇರೆ ಆತಂಕದಿಂದ ಹಾಗೆ ಹೇಳಿರ್ತಾರೆ. ಎಲ್ಲ ನಿನ್ನ ಕೈಲೇ ಇದೆ. ಬಾ, ಒಪ್ಕೊಂಡು ಸೈನ್ ಮಾಡು. ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸಮರ್ಥ್, ಸಂಧ್ಯಂಗೋಸ್ಕರ ಆದರೂ ಒಪ್ಕೋ ಪ್ಲೀಸ್. ಸಮರ್ಥ್, ನಮ್ಮ ಮನೇಲಿ ಅಭಿ ಎಲ್ಲ ಇದಕ್ಕೆ ಖುಷಿಲೇ ಒಪ್ಕೊಂಡಿದ್ದಾರೆ. ಅವರು ಈಗ ತಾನೇ ಲಾಯರ್ ಹತ್ರ ನಮಗೆ ಒಪ್ಪಿಗೆ ಇದೆ ಅಂತಲೂ ಹೇಳಿದ್ದಾರೆ. ಕೇಳಬೇಕಿದ್ರೆ ನೀನು ಈ ಕುಟುಂಬಕ್ಕೆ ಸೇರ್ಕೊಳ್ಳೋದು ನಿಮ್ಮ ಅಮ್ಮಂಗೂ ಖುಷಿನೇ. ನಾವೇ ಕರೆದ್ರೂ ನೀನು ಹೀಗೆ ದೂರ ಹೋಗೋ ಯೋಚನೆ ಯಾಕೆ ಮಾಡ್ತಿದ್ಯಾ? ನೋಡಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ಸ್ಟೇಟಸ್ಗೂ ನಿಮ್ಮ ಸ್ಟೇಟಸ್ಗೂ ಮ್ಯಾಚ್ ಆಗಲ್ಲ. ಇದು ಯಾವತ್ತಿದ್ರೂ ಸೆರಗಳು ಕಟ್ಕೊಂಡಿರೋ ಕೆಂಡಾನೆ.
ದಯವಿಟ್ಟು ನಾನು ಒತ್ತಾಯ ಮಾಡಬೇಡಿ. ಅಣ್ಣ ಯಾಕೆ ಹೀಗೆ ಮಾಡ್ತಿದ್ಯಾ? ನನಗೋಸ್ಕರ ಆದರೂ ಸೈನ್ ಮಾಡಕ್ಕೆ ಒಪ್ಕೋ ಅಣ್ಣ, ಪ್ಲೀಸ್. ಸಂಧ್ಯೆಯಲ್ಲಿ ಎಲ್ಲರೂ ಮುಂದೆ ಇರಿಟೇಟ್ ಮಾಡಬೇಡ, ಸುಮ್ಮನೆ ಮನೆಗೆ ನಡಿ. ನಾನು ಬರಲ್ಲ. ನಾನು ಈ ಮನೆ ಸದಸ್ಯ ಅಂತ ಆದರೆ ಮಾತ್ರ ಬರೋದು. ಅಣ್ಣ ಪ್ಲೀಸ್ ಒಪ್ಕೋ ಅಣ್ಣ. ಇಲ್ಲ ಇಲ್ಲ ಇಲ್ಲ, ನೀನು ಒಪ್ಕೊಳ್ಳೇಬೇಕು. ನೀನು ಒಪ್ಕೊಂಡಿಲ್ಲ ಅಂದರೆ ನನ್ನ ಮಗು ಮೇಲೆ ಆಣೆ. ಹಾ, ಚಕ್ಲಿನಾ ನಿಜವಾಗ್ಲೂ ತಂದ್ರ? ಮನೇಲಿ ಮಾಡಿದ? ನಾನೇ ಮಾಡಿದ್ದು, ಈ ದತ್ತಾನೇ ಮಾಡಿದ್ದು. ನಿಜವಾಗ್ಲೂ? ಹಾಗಾದ್ರೆ ತಿನ್ನೋಕ್ ಸ್ವಲ್ಪ ಭಯ ಆಗತ್ತೆ. ನಿಮ್ಮ ಭಯ ನನಗೆ ಅರ್ಥ ಆಗುತ್ತೆ. ನಾನು ಹೀಗೆ ಭಯ ಪಟ್ಟಿದ್ದೆ, ಆದ್ರೆ ಚಕ್ಲಿ ತಿಂದೆ ಜೀವಂತವಾಗಿದ್ದೀನಿ. ಸೊ ಈಸಿಯಾಗಿ ತಿನ್ಬೋದು ನೀವು. ಶೇಷು, ಸ್ವಲ್ಪ ಸುಮ್ಮನೆ ಇರ್ತೀರಾ? ಒಂದ್ ಕಾಲದಲ್ಲಿ ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರಾಶಿ ರಾಶಿ ಚಕ್ಲಿ ಮಾಡ್ತಾ ಇದ್ದೆ. ಅವ್ರು ತಿನ್ನೋದ್ ನೋಡಿ ನನಗ್ ಹೊಟ್ಟೆ ತುಂಬ ಹೋಗೋದು. ಆಗ ತಿನ್ಬೇಕು ಅಂತಾನೆ ಅನ್ನಿಸ್ತಾ ಇರ್ಲಿಲ್ಲ. ಈಗ ತಿನ್ಬೇಕು ಅನ್ನಿಸ್ತಾ ಇದೆ, ಆದ್ರೆ ಚಕ್ಲಿನೇ ಸಿಗ್ತಾ ಇಲ್ಲ. ಯಾ ತಗೊಳ್ರಿ ಚಕ್ಲಿ. ಯಾಕೆ? ಅಯ್ಯೋ ಚೆನ್ನಾಗೇ ಆಗಿತ್ತಲ್ಲ. 2 ಹಲ್ಲು ಹಲ್ಲಾಡ್ತಾ ಇದೆ, ಅಗ್ಯಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ಮೊದಲೇ ಹೇಳಿದ್ರೆ ನಮ್ ದತ್ತಣ್ಣ ಅಷ್ಟು ಶ್ರಮ ಹಾಕಿ ಈ ಚಕ್ಲಿನೇ ಮಾಡ್ತಿರ್ಲಿಲ್ವೇ? ಅದೇನೋ ಅಂತಾರಲ್ಲ, ಹಲ್ಲಿದ್ದಾಗ ಚಕ್ಲಿ ಇಲ್ಲ, ಚಕ್ಲಿ ಇದ್ದಾಗ ಹಲ್ಲಿಲ್ಲ ಅಂತ. ಇಂಥವ್ರು ನೋಡೇ ಗಾದೆ ಮಾಡಿರ್ಬೇಕು. ಸುಮ್ಮನಿರ. ನಂಗೊಂದು ಐಡಿಯಾ ಹೊಳಿತು. ಕಲ್ಕೊಡ ಬೇಕು ಕೊಡ. ಗೊತ್ತಾಯ್ತು. ಬಟ್ಟೆ ಇದೆಯಾ? ನನ್ನ ಹತ್ರ ದತ್ತಣ್ಣ ಇಲ್ಲಿದೆ ಖರ್ಚು. ಬೇಷ್, ಇದಕ್ಕೆ ನನ್ನ ಸ್ನೇಹಿತ ಅನ್ನೋದು ನಿನ್ನ. ಟಂಟನೋ. ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಎಲ್ಲಿ ಕಲ್ಗುಂಡ್ ಕೊಡಿ. ಅಯ್ಯಯ್ಯೋ, ಯಾಕ್ರಿ? ಚೆನ್ನಾಗಿದೆ ಚಕ್ಲಿ ಅಂದ್ರಿ ಕಲ್ಗುಂಡ್ ಕೇಳ್ತಾ ಇದ್ದೀರಿ? ಅಲ್ಲ ರೀ, ಇನ್ನೊಂದ್ 4 ಚಕ್ಲಿ ಹಾಕೊಂಡು ಕುಟ್ಕೊಂಡು ತಿನ್ನೋಕೆ ಅಂತ. ಅಯ್ಯೋ, ತಿನ್ನಿ. ಸಂಧ್ಯಾ ಇದೇನ್ ಮಾಡ್ತಿದ್ಯಾ? ಹೌದು, ಈಗ ನನ್ನ ಮಗು ಮೇಲೆ ನೀನು ಆಣೆ ಮಾಡಿದ್ಯಾ. ಈಗಲೂ ನೀನು ಒಪ್ಕೊಂಡಿಲ್ಲ ಅಂದ್ರೆ ಮುಂದೆ ನನ್ನ ಮಗುಗೇನಾದ್ರೂ ಆದ್ರೆ ಅದಕ್ಕೆ ನೀನೇ ಹೊಣೆ ಆಗ್ತೀಯ. ಬಾರಣ್ಣ ಪ್ಲೀಸ್ ಸೈನ್ ಮಾಡು. ಬೇಜಾರಾಗ್ಬೇಡಪ್ಪ, ಏನೂ ಆಗಲ್ಲ, ಸೈನ್ ಮಾಡು.
ಇವತ್ತೇ ಕಳಿಸ್ಕೊಡ್ತೀನಿ. ಸರ್ಕಾರದಿಂದ ಓಕೆ ಆದಮೇಲೆ 1 ವಾರದಲ್ಲಿ ನಿಮಗೆ ಆನ್ಲೈನ್ ಕಾಪಿ ಸಿಗುತ್ತೆ. ಆಯ್ತು, ತುಂಬ ಉಪಕಾರ ಆಯ್ತು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಅಂತೂ ಅಪ್ಪನ ಕುಟುಂಬಕ್ಕೆ ನಾನು ಸೇರ್ಕೊಂಡ್ಬಿಟ್ಟೆ. ಆ ಮನೆ ಮಕ್ಕಳಲ್ಲಿ ನಾನು ಒಬ್ಳು ಮಗಳು. ಆ ಮನೇಲಿ ಆಸ್ತಿ ಭಾಗ ಏನಾದರೂ ಆದ್ರೆ ನನಗೂ ಒಂದು ಭಾಗ. ಆ ಮನೇಲಿ 100 ಕೋಟಿ ಆಸ್ತಿ ಇದ್ರೆ ನನಗೂ 25 ಕೋಟಿ. ಥು, ಎಂತ ಜನ್ಮನೇ ನಿಂದು, ನಾಚಿಕೆ ಆಗಲ್ವಾ? ಅಲ್ಲೆಲ್ರ ಮುಂದೆ ನನ್ನನ್ನು ಸಿಕ್ಕಾಕ್ಸಿ ನಿನ್ನ ಸ್ವಾರ್ಥನ ಸಾಧಿಸ್ಕೊಂಡಿಲ್ಲ. ನಿನ್ನಿಂದಾಗಿ ನಾನು ಸೈನ್ ಮಾಡೋ ಹಾಗಾಯ್ತು. ನನಗೆ ಅನುಮಾನ ಇತ್ತು ಕಣೋ, ಇವಳು ಅಷ್ಟು ಸುಲಭವಾಗಿ ಒಪ್ಕೊಂಡಾಗಲೇ. ಎಂಥ ಮನುಷ್ಯಳೇನೆ. ತಾತ, ತುಂಬಾ ಒಳ್ಳೆತನ ಅಂತ ನೀನು ಅಮ್ಮಂಗೆ ಹೇಳಿದ್ಯಲ್ಲ, ನಾನು ಅದೇ ಮಾತನ್ನ ನನಗೂ ಅಪ್ಲೈ ಮಾಡ್ಕೊಂಡೆ. ಆ ಅಭಿ ನನ್ನ ಹತ್ರ ಮಾತಾಡಿ ನಿನಗೆ 2 ಕೋಟಿ ರೂಪಾಯಿ ಕೊಡ್ತೀನಿ, ನೀನು ನನ್ನ ಫ್ಯಾಮಿಲಿಗೆ ಸೇರ್ಕೊಂಬೇಡ ಅಂತ ಹೇಳ್ದ. ನಾನು ಹ್ಞೂ ಅಂದೆ. ಪೆದ್ದ ಅವನು, ಅದನ್ನೇ ನಂಬ್ಕೊಂಡ. ಇಲ್ಲ ಅಂದ್ರೆ ಅವ್ನು ನನ್ನ ಬಾಯಿ ಮುಚ್ಚೋಕೆ, ನಮ್ಮನ್ನ ದೂರ ಇಡೋದಕ್ಕೆ ಅವ್ನು ಏನ್ ಬೇಕಾದ್ರೂ ಮಾಡ್ತಿದ್ದ. ಫೋನಲ್ಲಿ ನಾನು ಸಾಫ್ಟಾಗಿ ಮಾತಾಡಿ ಆಮೇಲೆ ಉಲ್ಟಾ ಹೊಡೆದೆ. ನನ್ನ ಕೆಲಸ ಆಯ್ತು. ಈಗ ಆ ಮನೇಲಿ ನಾನು ಒಬ್ಳು. ಈಗೇನಾದ್ರೂ ಆಸ್ತಿ ಪಾಲಾದ್ರೆ ಅಣ್ಣಂಗೂ ನನಗೂ 50ರಿಂದ 60 ಕೋಟಿ ರೂಪಾಯಿ ಬರುತ್ತೆ. ಸಂಧ್ಯಾ, ನಿಂಗೆ ಸ್ವಲ್ಪ ಆತ್ಮಗೌರವ ಅನ್ನೋದೇ ಇಲ್ವಾ? ನೀನು ಈ ರೀತಿ ಮಾಡಿದ್ರೆ ಅತ್ತೆಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗಲ್ವಾ? ಅಯ್ಯೋ, ಅದನ್ನೆಲ್ಲ ಅವಳು ಯಾವತ್ತಾದ್ರೂ ಯೋಚನೆ ಮಾಡ್ತಾಳೆ. ಅವಳು ತುಂಬ ಸ್ವಾರ್ಥಿ. ನಿನ್ನಿಂದಾಗಿ ತುಳಸಿ ಆ ಮನೆಯಲ್ಲಿ ಇನ್ನೂ ಎಷ್ಟು ಕಷ್ಟ ಪಡಬೇಕೋ ಏನೋ. ಒಳ್ಳೆ ದುಡ್ಡಿನ ಪಿಶಾಚಿ ಆಗಿಬಿಟ್ಟಿದೆಯಲ್ಲ ನೀನು. ನಿನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ತಾತ, ಅಲ್ಲಿ ಸೈನ್ ಹಾಕಿರ್ಬೋದು, ಹಾಗಂತ ಅವ್ರ ದುಡ್ಗೇನಾದ್ರೂ ಇವಳು ಆಸೆ ಪಟ್ರೆ ನಾನಂತ ಇವಳನ್ನ ತಂಗಿ ಅಂತಾನು ನೋಡಲ್ಲ. ನೀ ನನ್ನ ತಂಗಿ ಅಂತ ನೋಡದೇ ಇದ್ರೆ ಏನಂತೆ? ಇನ್ಮೇಲೆ ನನ್ನ ಕೇರ್ ಮಾಡೋಕ್ಕೆ ಎಕ್ಸ್ಟ್ರಾ 2 ಬ್ರೋಸ್ ಇದ್ದಾರೆ. ಆ ಮನೇಲಿ ನನ್ನ ಹಕ್ಕನ್ನ ಇನ್ಮೇಲೆ ಹೇಗೆ ಚಲಾಯಿಸ್ತೀನಿ ಅಂತ ನೋಡ್ತಾ ಇರು. ಚಿಕ್ಕಮ್ಮ, ಏನಿದೆಲ್ಲ? ಯಾರು ಇವರೆಲ್ಲ? ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರನ್ನ ನಮ್ಮ ಫ್ಯಾಮಿಲಿ ಅಂದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಚಿಕ್ಕಮ್ಮ, ಆ ತುಳಸಿಯವರೇ ಹೋಗಿ ಅವ್ರ ಮಕ್ಕಳ ಹತ್ರ ಫ್ಯಾಮಿಲಿ ಟ್ರೀಗೆ ಸೇರ್ಕೋಬಾರ್ದು ಅಂತ ಹೇಳಿ ಬಂದಿದ್ರು ಅಂತ ನೀವೇ ಹೇಳಿದ್ರಿ ತಾನೆ? ಮತ್ತೆ ಏನಿದೆಲ್ಲ? ನನಗೂ ಅದೇ ಗೊತ್ತಾಗ್ತಿಲ್ಲ. ಆ ಸಂಧ್ಯಾ ಹತ್ರ ನೀನು ಮಾತಾಡಿದ್ದೆ ತಾನೆ, ಆಗ ಒಪ್ಕೊಂಡು ಈಗ ಹೇಗೆ ಮೋಸ ಮಾಡಿದ್ಲು ನೋಡು. ಸೊ ಇಷ್ಟು ಎದುರು ನಮಗೆ ಮೋಸ ಮಾಡ್ತಾರೆ ಅಂದರೆ ಹೇಗೆ ನಂಬೋದು ಅಬ್ಬಿ? ನೋ ದೀಪಿಕಾ, ಅವರಿಬ್ಬರನ್ನಂತೂ ನಾನು ಒಂದಿಷ್ಟು ನಂಬಕ್ಕಾಗಲ್ಲ. ಬಟ್ ಸ್ಟಿಲ್ ಅವ್ರು ನಮ್ಮ ಫ್ಯಾಮಿಲಿ ಅಂತ ಆಗೋಯ್ತಲ್ಲ. ಸಮಾಧಾನ ಮಾಡ್ಕೋ ಅಬ್ಬಿ, ನಿನ್ನ ಪ್ರಯತ್ನ ನೀನು ಮಾಡಿದ್ಯಾ. ಅತ್ತೆ, ಏನಾದರೂ ಮಾಡಿ ಅವರ ಹೆಸರನ್ನ ಮುಂದೆ ತೆಗ್ಸಾಕ್ಬೋದಾ? ಇಲ್ಲ, ಅದು ಸಾಧ್ಯ ಇಲ್ಲ. ಒಂದ್ಸತಿ ಹೆಸರು ಸೇರಿಸಿದ್ರೆ ಮುಗಿದೋಯ್ತು. ಇನ್ನವ್ರು ಸತ್ ಮೇಲೇನೆ ಆ ಹೆಸರನ್ನ ಕೈ ಬಿಡೋದಕ್ಕೆ ಸಾಧ್ಯ ಆಗೋದು. ಕಣ್ಣು ಮುಂದೆ ಅನ್ಯಾಯ ನಡೆದೋಯ್ತಲ್ಲ ಚಿಕ್ಕಮ್ಮ. ಆ ಸಮರ್ಥು ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿ ಸೇರಲ್ಲ ಅಂತ ನನ್ನ ಹತ್ರನೇ ಹೇಳಿದ್ದ. ಈ ಸಂಧ್ಯಾ ಫೋನಲ್ಲಿ ನೀವಿದ್ದಾಗಲೇ ಹೇಳಿದ್ದಲ್ಲ ಚಿಕ್ಕಮ್ಮ. ಎಂಥ ಮೋಸ್ಕಾರರು. ಅದೇ ನನಗೂ ಅರ್ಥ ಆಗ್ತಿಲ್ಲ. ತುಳಸಿ ಅವರು ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ, ಅವರಿಬ್ಬರು ಈ ಫ್ಯಾಮಿಲಿ ಟ್ರೀಗೆ ಸೇರಲ್ಲ ಅಂತ ಹೇಳಿದರು. ಅವರು ಸುಳ್ಳು ಹೇಳ್ಬಿಟ್ರ. ಚಿಕ್ಕಮ್ಮ, ಏನಂದ್ರಿ ನೀವು? ಐ ಮೀನ್ ತುಳಸಿಯವರು ಅಂಥವ್ರಲ್ಲ ಬಿಡು, ಆದರೆ ತಾಯಿ ಮನ್ಸಲ್ವಾ,
ತನ್ನ ಮಕ್ಕಳಿಗೂ ಸ್ಥಾನಮಾನ ಸಿಗಲಿ ಅಂತ ಬಯಸಿದ್ರೆ ಅದರಲ್ಲಿ ತಪ್ಪೇನಿಲ್ಲ. ಹಾಗೆ ಯೋಚನೆ ಮಾಡಿದೆ ಅಷ್ಟೆ. ಆದರೆ ಅದು ಸತ್ಯ ಆಗಿರುತ್ತೆ ಅಂತ ನಾನೇನು ಹೇಳ್ತಿಲ್ಲ. ಹೌದು ಅಭಿ, ಅಮ್ಮ ಕೆಟ್ಟದ್ದು ಮಾಡಬೇಕು ಅಂತೇನು ಮಾಡಿರಲ್ಲ. ಎಷ್ಟೇ ಆಗಲಿ ಮಕ್ಕಳಲ್ವಾ. ಆದರೂ ನಂಗೆ ಇದ್ರಲ್ಲಿ ಯಾಕೋ ಏನೋ ಮೋಸ ನಡೆದಿದೆ ಅನಿಸ್ತಾ ಇದೆ. ಮಕ್ಕಳನ್ನ ಸೇರ್ಸೋದಕ್ಕೆ ಅವರೇ ಯಾಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರಬಾರ್ದು? ಆಗಿದ್ದಾಯ್ತು ಬಿಡು ಅಭಿ. ಇನ್ಮೇಲಾದರೂ ಆ ಸಂಧ್ಯಾ ಸಮರ್ಥ್ ನಮ್ಮ ಮುಂದೆ ಧ್ವನಿ ಎತ್ತದೇ ಇರೋ ಹಾಗೆ ನಾವು ಕೇರ್ಫುಲ್ ಆಗಿರಬೇಕು. ಎಸ್ ಅತ್ತೆ, ನನಗಂತೂ ಆ ಮಿಡಲ್ ಕ್ಲಾಸ್ ಜನ ನಮ್ಮ ಲೆವೆಲಿಗೆ ಬರ್ತಾರೆ ಅಂತ ನೆನೆಸ್ಕೊಂಡ್ರೆ ಇರಿಟೇಟ್ ಆಗ್ತಾ ಇದೆ. ಹಾಗಂತ ತುಳಸಿ ಅಮ್ಮನ ದಾಳ ಮಾಡಿಕೊಂಡು ನಾವು ಅವ್ರ ಮಕ್ಕಳನ್ನ ಕಂಟ್ರೋಲಲ್ಲಿ ಇರೋಕ್ಕಾಗಲ್ಲ. ಅವ್ರ ಮಕ್ಳ ತಪ್ಪಿಗೆ ತುಳಸಿ ಅಮ್ಮಂಗೆ ಯಾಕೆ ಶಿಕ್ಷೆ ಆಗಬೇಕು ಅಲ್ವಾ? ಎಸ್ ಚಿಕ್ಕಮ್ಮ, ನಾವು ಹಾಗೆ ಮಾಡಬೇಕು. ಆ ತುಳಸಿ ಅವ್ರನ್ನ ಮುಂದಿಟ್ಕೊಂಡೆ ಅವರಿಬ್ಬರನ್ನ ಕಂಟ್ರೋಲ್ ಮಾಡಬೇಕು. ಅವರಿಬ್ಬರು ನಮ್ಮ ಹತ್ರ ಬರಬಾರ್ದು ಅಷ್ಟೇ. ನೀನು ಟೆನ್ಷನ್ ಮಾಡ್ಕೋಬೇಡ. ಈ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು. ಅದು ನನಗೆ ಬಿಡು. ನೆಗೆದಬೇತು. ನಿಮ್ಮ ಅಣ್ಣನ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಏನೋ ಒಂದು ದೊಡ್ಡ ಲಿಸ್ಟ್ ಮಾಡ್ತಾ ಇದೆಯಾ? ನೋಡೋಕೆ ಬಂದರೆ ಅದನ್ನು ಮುಚ್ಚಿಟ್ಕೋತೀಯ? ತಾತ, ಇನ್ಮೇಲೆ ಅಣ್ಣನ ಜೇಬಿಗೆ ಕತ್ರಿ ಹಾಕೋ ಸೀನೇ ಇಲ್ಲ. ಓಹೋ, ಇದೇನು ಇಷ್ಟು ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ ನಿನಗೆ? ಏನಂತ ತಾತ? ಏನೋ ಇನ್ನು ನಿನ್ನ ಜೇಬಿಗೆ ಕತ್ತರಿ ಹಾಕೋಲ್ಲ ಅಂತ ಹೇಳ್ತಾ ಇದ್ದಾಳೆ. ಯಾವ ಹೊಸ ಸಿನಿಮಾನೋ ಏನೋ. ಬೆಳಗ್ಗೆಯಿಂದ ಬರೀತಾನೆ ಇದೆಯಾ? PUC ಎಕ್ಸಾಮಲ್ಲಿ ಇಷ್ಟು ಬರೆದಿದ್ರೆ ಪಾಸ್ ಆಗಿರ್ತಿದ್ದೆ. ನನ್ನ ಆಡ್ಕೊಳಕ್ಕೆ ನೀವೊಬ್ಬರು ಬಾಕಿ ಇದ್ರಿ. ಹೇಳು ಸಂಧ್ಯಾ, ಏನ್ ಬರೀತಾ ಇದೆಯಾ? ಪ್ರೆಗ್ನೆಂಟ್ ಅಂತ ಕವಿ ಆಗ್ಬಿಟ್ಯಾ ಹೇಗೆ? ಬೆಳಗ್ಗೆಯಿಂದ ಬರೀತಾನೆ ಇದೆಯಲ್ಲ. ನಾನೇನೋ ದಿನಸಿ ಚೀಟಿ ಅನ್ಕೊಂಡೆ. ನಾನು ಹಾಗೆ ಅನ್ಕೊಂಡೆ ಅಣ್ಣನ ಜೇಬಿಗೆ ಕತ್ತರಿ ಹಾಕ್ತಾ ಇದೀಯಾ ಅಂತ ಕೇಳಿದೆ. ನಿಮ್ ಎಲ್ರಿಗೂ ನನ್ನ ಕಾಲು ಎಳೆಯೋಕೆ ರೇಗ್ಸೋಕೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ನಂಗೆ 5 ತಿಂಗಳಾಗಿದೆ. ನನ್ ಸೀಮಂತ ಮಾಡೋ ಯೋಚನೆ ನಿಮ್ಗೆ ಯಾರಿಗೂ ಇಲ್ವಾ? ಅದಕ್ಕೇನಂತೆ, ಮಾಡೋಣ ಬಿಡು. ನನ್ನ ಕೈಲಾದಷ್ಟು ಚೆನ್ನಾಗಿ ಮಾಡ್ತೀನಿ. ಅಯ್ಯೋ, ನೀನ್ ಅಷ್ಟೆಲ್ಲ ಟೆನ್ಷನ್ ತಗೊಳ್ಬೇಡ. ನಾನು ಹೇಳದ್ನಲ್ವಾ, ನಿನ್ ಜೇಬಿಗೆ ಕತ್ರಿ ಹಾಕಲ್ಲ ಅಂತ. ಹಾಕಲ್ಲ ಅಂದ್ರೆ ಹಾಕಲ್ಲ ಅಷ್ಟೇ. ಏನ್ ಹೇಳ್ತಿದ್ಯಾ ಸಂಧ್ಯಾ? ಸಮರ್ಥ್ ನಿನ್ನಣ್ಣ, ನಿನ್ ಸೀಮಂತ ಮಾಡ್ಬೇಕಾಗಿರೋದು ಅವ್ನ ಕರ್ತವ್ಯ. ನಾವೆಲ್ಲ ಸೇರಿ ಎಷ್ಟು ಚೆನ್ನಾಗಾಗತ್ತೋ ಅಷ್ಟು ಚೆನ್ನಾಗಿ ಸೀಮಂತ ಮಾಡ್ತೀವಿ ಬಿಡು. ಇಲ್ಲ, ಇಷ್ಟು ದಿನ ಈ ಮನೇಲಿ ನನ್ನ ಇರಕ್ ಬಿಟ್ಟಿದ್ದೀರಾ. ಇಷ್ಟೆಲ್ಲ ಮಾಡಿರೋ ನಿಮ್ಗೆ ಮತ್ತೆ ತೊಂದರೆ ಕೊಡಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಏನು ನಿರ್ಧಾರ ಸಂಧ್ಯಾ? ವಾಪಸ್ಸು ನಮ್ಮ ಮನೆಗೆ ಹೋಗೋಣವಾ? ಬಂದ್ಬಿಡಿ. ಅಲ್ಲಿ ಬಂದು ಏನು ಮಾಡಲಿ? ನಾನು ನಮ್ಮ ಅಮ್ಮನ ಮನೇಲಿ ಸೀಮಂತ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಏನಂದೆ? ಏನಂದೆ ನೀನು? ಅಮ್ಮನ ಮನೇಲಿ ಸೀಮಂತ ಮಾಡ್ಕೊಳ್ತೀನಿ. ನೀನೇ ಹೋಗಿ ಅಮ್ಮನ ಹತ್ರ ಮಾತಾಡ್ಬೇಕು ಇದ್ರ ಬಗ್ಗೆ. ತೆಗೆದು ಬಿಟ್ಟ ಅಂದ್ರೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ದಂಡ್ಪಿಂಡ, ಅವಳ ಮಾತನ್ನ ಕಿವಿಗೆ ಹಾಕೋಬೇಡ. ಸೀಮಂತ ಮಾಡೋದಾದರೆ ಇಲ್ಲಿ ಮಾಡೋಣ. ಇಲ್ಲ ಅಂದರೆ ಈ ಸೌಭಾಗ್ಯಕ್ಕೆ ಸೀಮಂತನೂ ಇಲ್ಲ, ಎಂಥದ್ದೂ ಇಲ್ಲ. ಈಗಾಗಲೇ ಇವಳು ಈ ಮನೆಯಲ್ಲಿ ದೋಚಿರೋದನ್ನು ಇವಳ ಸೀಮಂತಕ್ಕೆ ಮಾಫಿ ಮಾಡೋಣ ಬಿಡು. ಸರಿಯಾಗಿ ಹೇಳಿದ್ರಿ ತಾತ. ಇವಳಿಗೆ ಸೀಮಂತ ಎಲ್ಲ ಏನು ಬೇಡ. ಹೊಟ್ಟೆಲ್ ಮಗುನೇ ಇಲ್ಲ, ಸೀಮಂತ ಬೇರೆ. ಸರಿಯಾಗಿ ಸಿಕ್ಕಾಕೋತೀಯ ನೋಡ್ತೀರಿ ನೀನು. ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಸೀಮಂತ ಮಾಡ್ಕೊಳ್ಬೇಕು, ಅದು ಅಮ್ಮನ ಮನೇಲೆ. ಹಾಗಾದ್ರೆ ಸೀಮಂತದ ಆಸೆನೆ ಬಿಟ್ಬಿಡು. ಸಮರ್ಥ್, ಅವಳಾಗವಳೆ ಬಾಯಿ ಬಿಟ್ಟು ಕೇಳ್ತಿರ್ಬೇಕಾದ್ರೆ ಸೀಮಂತ ಮಾಡಲ್ಲ ಅಂತ ಎಲ್ಲ ಹೇಳಬಾರ್ದು. ಇಲ್ಲೇ ನಮ್ಮನೆಲ್ಲೇ ನಮ್ಮ ಕೈಲಾದಷ್ಟು ಮಾಡೋಣ. ಬೇಕಿದ್ರೆ ಅಮ್ಮನ ಇಲ್ಲೇ ಕರೆಸೋಣ. ಆದರೆ ಅವ್ರ ಮನೆಯಲ್ಲಿ ಸೀಮಂತ ಮಾಡೋದು ಬೇಡ. ಹಾಗೆ ಮಾಡೋಣ ಸಮರ್ಥ. ಬೇಕಾಗಿಲ್ಲ.
ಅಮ್ಮನ ಮನೇಲೆ ಸೀಮಂತ ಮಾಡ್ಕೊಂಡ್ರೆ ಅಲ್ಲಿ ಅವ್ರ ಗೆಸ್ಟ್ ಎಲ್ಲ ಬರ್ತಾರೆ, ಒಬ್ರೊಬ್ರು ಒಂದೊಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ. ನಿನ್ ಜನ್ಮಕ್ಕಿಷ್ಟು ನಾಚಿಕೆ ಮನೆ ಮರಿದೆ ಇಲ್ವಾ ನಿಂಗೆ? ನೋಡು, ನಿನಗೆ ಅಲ್ಲೇ ಸೀಮಂತ ಮಾಡಿಸ್ಕೋಬೇಕು ಅನ್ನೋ ಹಠ ಇದ್ರೆ ಈ ಸೀಮಂತದ ಆಸೆನ ಬಿಟ್ಬಿಡು. ಅರ್ಥ ಆಯ್ತಾ?